ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕಟಕ ರಾಶಿಯವರಿಗೆ 2025ರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ನಿಮ್ಮ ಆರೋಗ್ಯ, ಜಾಬ್ ಹಾಗೂ ಬಿಸ್ನೆಸ್ ಈ 2025ರಲ್ಲಿ ಮೇಜರ್ ಗ್ರಹಗಳಾದಂತಹ ಗುರುಗ್ರಹ, ಶನಿಗ್ರಹ, ರಾಹು, ಕೇತು ಗ್ರಹಗಳ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ಕೊಡುತ್ತವೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಗೂ ಯಾವ ವಿಚಾರದಲ್ಲಿ ನೀವು ಬಹಳ ಕೇರ್ಫುಲ್ ಆಗಿರಬೇಕು ಎನ್ನುವಂತಹ ವಿಚಾರವನ್ನು ಸಹ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಗೋಚಾರದಲ್ಲಿ ಕಟಕ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ 4ನೇ ಭಾವವಾಗಿದೆ. ನಿಮ್ಮ ರಾಶಿಯಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದ್ದರೆ, ತೃತೀಯ ಭಾವದಲ್ಲಿ ಕೇತು ಗ್ರಹ, 6ನೇ ಭಾವದಲ್ಲಿ ಸೂರ್ಯಗ್ರಹ, ಅಷ್ಟಮದಲ್ಲಿ ಶುಕ್ರ ಹಾಗೂ ಶನಿಗ್ರಹ, ನವಮ ಭಾವದಲ್ಲಿ ರಾಹುಗ್ರಹ, ಲಾಭಸ್ಥಾನದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. 2025ನೇ ವರ್ಷದಲ್ಲಿ ಕಟಕ ರಾಶಿಯವರ ಆರೋಗ್ಯದ ಬಗ್ಗೆ ನೋಡುವುದಾದರೆ, ಮಾರ್ಚ್ ತಿಂಗಳವರೆಗೂ ಕಣ್ಣಿನ ಸಮಸ್ಯೆಗಳು, ಕಣ್ಣಿನಲ್ಲಿ ಉರಿಯಾಗೋದು, ರೆಡ್ಡಿಶ್ ಆಗೋದು, ಡೆಂಟಲ್ ಇಶ್ಯೂಸ್, ಹಲ್ಲಿನಲ್ಲಿ ನೋವು, ಒಸಡುಗಳಲ್ಲಿ ಸಮಸ್ಯೆಗಳಾಗಬಹುದು. ಮಾರ್ಚ್ ತಿಂಗಳವರೆಗೂ ನಿಮ್ಮ ಗಂಟಲಿಗೆ, ನಿಮ್ಮ ಹಲ್ಲಿಗೆ ಮತ್ತು ಕಣ್ಣಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ನಿಮ್ಮ ಕಣ್ಣು ಹಾಗೂ ಹಲ್ಲಿನ ಬಗ್ಗೆ ಮುಂಜಾಗ್ರತೆಯನ್ನು ವಹಿಸಿ. ನಿಮ್ಮ ಮಾತಿನಲ್ಲಿ ಗಮನವಿರಲಿ. ಇಲ್ಲದಿದ್ದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಮ್ಯಾರಿಡ್ ಲೈಫಲ್ಲಿ ನಿಮ್ಮ ಮಾತಿನಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನಿಮ್ಮ ಮಾತಿನಿಂದ ಶತ್ರುಗಳು ಹೆಚ್ಚಾಗುತ್ತಾರೆ. ಆದ್ದರಿಂದ ಯೋಚನೆಯನ್ನು ಮಾಡಿ ಮಾತನಾಡಬೇಕಾಗುತ್ತೆ 2025ರಲ್ಲಿ. ಎರಡನೆಯದಾಗಿ ಕಟಕ ರಾಶಿಯವರಿಗೆ ಅಷ್ಟಮ ಶನಿಯಿಂದ ಮುಕ್ತಿ ಸಿಗಲಿದೆ. ಮಾರ್ಚ್ 29, 2025ಕ್ಕೆ ಅಷ್ಟಮ ಶನಿಯಿಂದ ಬಿಡುಗಡೆ ಸಿಗಲಿದೆ. ಬಹಳ ದಿನಗಳಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ನೀವೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರ ಅಥವಾ ಕೆಲಸ ಕಾರ್ಯಗಳು ಪ್ರಾರಂಭಿಸಲು ಸಮಸ್ಯೆಗಳು, ಅಡೆತಡೆಗಳು ಉಂಟಾಗುತ್ತಿತ್ತು. ಮಾರ್ಚ್ 30ರ ನಂತರ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡ್ತೀರಾ. ಯಾವುದೇ ಅಬ್ಸ್ಟಕಲ್ಸ್, ಅಡೆತಡೆಗಳು ಬರದಂತೆ ನೀವು ಸ್ಟಾರ್ಟ್ ಮಾಡಬಹುದು. ನೀವು ಹಿಡಿದಂತಹ ಕೆಲಸದಲ್ಲಿ ಸಕ್ಸಸ್ಸನ್ನು ಸಹ ಕಾಣ್ತೀರಾ. ಮಾರ್ಚ್ ತಿಂಗಳ ನಂತರ ನಿಮ್ಮ ಪ್ರಾಪರ್ಟಿ ರಿಲೇಟೆಡ್ ಕೆಲಸ ಕಾರ್ಯಗಳಲ್ಲಿಯೂ ಸಹ ಸಕ್ಸಸ್ಸನ್ನು ನೋಡಬಹುದು. 3 ವರ್ಷದಿಂದ ಇದ್ದಂತಹ ಪೆಂಡಿಂಗ್ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ತೀರಾ 2025ರಲ್ಲಿ. ಮೂರನೆಯದಾಗಿ ಗುರುಗ್ರಹ ಮೇ 15, 2025ಕ್ಕೆ ನಿಮ್ಮ ಲಾಭಸ್ಥಾನದಿಂದ ವ್ಯಯಸ್ಥಾನವಾದಂತಹ ಮಿಥುನ ರಾಶಿಗೆ ಪ್ರವೇಶಿಸಲಿದೆ. ಮೇ 15ರ ನಂತರ ಕಟಕ ರಾಶಿಯವರು ಲಾಂಗ್ ಟ್ರಿಪ್ಗೆ ಹೋಗ್ತೀರಾ. ಆಧ್ಯಾತ್ಮಿಕ ಯಾತ್ರೆ, ಧಾರ್ಮಿಕ ಯಾತ್ರೆಗಳನ್ನು ಮಾಡುವಂತಹ ಯೋಗವಿದೆ. ಮೇ 15ರ ನಂತರ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ. ಅನಾವಶ್ಯಕ ಖರ್ಚುಗಳು, ನೀವು ಎಷ್ಟು ಉಳಿಸಬೇಕು ಅಂದುಕೊಂಡರೂ ನಿಮ್ಮ ಬ್ಯಾಂಕಿಂದ ಹಣ ಖರ್ಚಾಗ್ತಾನೆ ಇರುತ್ತೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತದೆ. ಮೇ ತಿಂಗಳ ನಂತರ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಗುರುಗ್ರಹ ವ್ಯಯಭಾವದಲ್ಲಿ ಸಂಚಾರ ಮಾಡಿದಾಗ ನೀವು ಸಡನ್ನಾಗಿ ಡಿಸಿಷನ್ಗಳನ್ನು ತೆಗೆದುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ ತೋರಿಸ್ತಾ ಇರುವುದರಿಂದ ಮೇ ತಿಂಗಳ ನಂತರ ಬಹಳ ಸಮಾಧಾನವಾಗಿ ಯಾವುದೇ ಡಿಸಿಷನನ್ನು ತಗೊಳ್ಳುವ ಮುನ್ನ 1ಕ್ಕೆ 10 ಸಲ ಅದರ ನೆಗೆಟಿವ್ ಹಾಗೂ ಪಾಸಿಟಿವ್ ಎಲ್ಲ ರೀತಿಯಲ್ಲೂ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ನಾಲ್ಕನೆಯದಾಗಿ ಕಟಕ ರಾಶಿಯವರಿಗೆ ರಾಹುಗ್ರಹ ಭಾಗ್ಯಸ್ಥಾನದಿಂದ ಅಷ್ಟಮ ಭಾವಕ್ಕೆ ಸಂಚಾರವನ್ನು ಮಾಡಲಿದೆ. 1.5 ವರ್ಷದಿಂದ ಬಹಳ ಪ್ರಾಬ್ಲಮ್ಸ್ಗಳನ್ನು ನಿಮ್ಮ ಲೈಫಲ್ಲಿ ಫೇಸ್ ಮಾಡ್ತಾ ಇದ್ದೀರಾ. ಮಂಗಳ ಕಾರ್ಯಗಳು ಆಗಲು ಬಿಡುತ್ತಿರಲಿಲ್ಲ ರಾಹುಗ್ರಹ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅಡೆತಡೆಗಳನ್ನು ಉಂಟು ಮಾಡ್ತಾ ಇತ್ತು ಈ ರಾಹುಗ್ರಹ. ನಿಮ್ಮ ಅದೃಷ್ಟಕ್ಕೆ ಅಡೆತಡೆಗಳು ತರುತ್ತಿತ್ತು. ನಿಮ್ಮ ಜಾಬಲ್ಲಿ ಪ್ಲೇಸ್ ಚೇಂಜ್ ಮಾಡಬೇಕು ಅಥವಾ ಜಾಬ್ ಚೇಂಜ್ ಮಾಡಬೇಕು ಅಂದುಕೊಂಡರೂ ರಾಹುಗ್ರಹದಿಂದ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಮೇ 18ಕ್ಕೆ ರಾಹುಗ್ರಹದ ಪರಿವರ್ತನೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ನಿಮ್ಮ ಜಾಬಲ್ಲಿ ಇನ್ಕ್ರಿಮೆಂಟನ್ನು ಕಾಣಬಹುದು. ನಿಮ್ಮ ಜಾಬನ್ನು ಚೇಂಜ್ ಮಾಡುವಂತಹ ಸಾಧ್ಯತೆಗಳು ಮೇ ತಿಂಗಳ ನಂತರ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. 5ನೆಯದಾಗಿ ಕೇತು ಗ್ರಹ ನಿಮ್ಮ ತೃತೀಯ ಭಾವದಿಂದ ದ್ವಿತೀಯ ಭಾವಕ್ಕೆ ಪ್ರವೇಶಿಸುತ್ತದೆ. ರಾಹು ಹಾಗೂ ಕೇತು ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿಯೇ ಚಲಿಸುತ್ತಾರೆ. ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿದ್ದೀರೋ, ಟೀಚರ್ಸ್ಗಳಾಗಿ, ಪ್ರೊಫೆಸರ್ ಆಗಿ, ಲೆಕ್ಚರರ್ ಆಗಿ, HR ಡಿಪಾರ್ಟ್ಮೆಂಟಲ್ಲಿ ಇರುವವರು,
ಕಮ್ಯುನಿಕೇಷನ್ ಫೀಲ್ಡಲ್ಲಿ ಇರುವವರು, ಲಾಯರ್ಗಳಿಗೆ ಕೇತುವಿನ ಪರಿವರ್ತನೆ ನಿಮ್ಮನ್ನು ಮತ್ತಷ್ಟು ಚತುರರನ್ನಾಗಿ ಮಾಡಿ ನಿಮ್ಮ ಮಾತಿನಲ್ಲಿ ಒಂದು ಪಾಸಿಟಿವ್ ಶಕ್ತಿಯನ್ನು ಕೊಡುವುದರ ಮೂಲಕ ನಿಮ್ಮ ಮಾತನ್ನು ಎಲ್ಲರೂ ಗೌರವಿಸುತ್ತಾರೆ. ಹೆಚ್ಚು ರಿಸರ್ಚನ್ನು ಮಾಡ್ತೀರಾ 2025ರಲ್ಲಿ ಕಟಕ ರಾಶಿಯವರು. ಆರನೆಯದಾಗಿ, ಯಾರು ಫಾರಿನಲ್ಲಿ PR ವೆಯ್ಟ್ ಮಾಡ್ತಾ ಇದ್ದೀರೋ, PR ಅಂದರೆ ಪರ್ಮನೆಂಟ್ ರೆಸಿಡೆನ್ಸಿಗೋಸ್ಕರ ಕಾಯುತ್ತಿರುವವರಿಗೆ PR ಕನ್ಫರ್ಮ್ ಆಗುತ್ತದೆ. ವಿದೇಶದಲ್ಲಿ ಜಾಬ್ ಮಾಡುತ್ತಿರುವವರಿಗೆ, ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹಾಗೂ ಭೂಮಿಗೆ ಸಂಬಂಧಿಸಿದಂತಹ ಕೆಲಸ ಕಾರ್ಯ ಮಾಡುವವರಿಗೆ, ಕೃಷಿಕರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಉತ್ತಮ ಅವಕಾಶಗಳು, ಹೆಚ್ಚಿನ ಆರ್ಡರ್ಗಳು ಸಿಗುವುದರ ಮೂಲಕ ಹೆಚ್ಚಿನ ಧನಲಾಭವನ್ನು ನೋಡ್ತೀರಾ. 2025ರಲ್ಲಿ ಕಟಕ ರಾಶಿಯವರು ಹೊಸ ನಾಲೆಡ್ಜನ್ನು ಕಲಿಯುತ್ತೀರಾ, ಹೊಸ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡುತ್ತೀರಾ, ಹೊಸ ಕಲೆಗಳನ್ನು ಕಲಿಯುತ್ತೀರಾ. ಆದರೆ ಖರ್ಚುಗಳು ಸಹ ಹೆಚ್ಚಾಗುತ್ತವೆ. ಅಷ್ಟಮ ಶನಿಯಿಂದ ಮುಕ್ತಿ ಪಡೆದು ನೀವು ಸ್ವಲ್ಪ ಸಮಾಧಾನವಾಗಿ ಇರಬಹುದು. ನಿಮ್ಮ ಡಿಪ್ರೆಷನ್, ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ ಎಲ್ಲವೂ ಕ್ರಮೇಣವಾಗಿ ಕಡಿಮೆಯಾಗಿ ಮನಸ್ಸು ಬಹಳ ನಿರಾಳವಾಗಿರುತ್ತದೆ. ಕಂಪೇರ್ ಟು 2024 ನಿಮ್ಮ ಮನಸ್ಸು ಬಹಳ ನಿರಾಳವಾಗಿರುತ್ತದೆ 2025ನೇ ವರ್ಷದಲ್ಲಿ. ಪ್ರತಿನಿತ್ಯ ಚಂದ್ರಗ್ರಹದ ಬೀಜಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಭಾವನೆಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು. ಪ್ರತಿನಿತ್ಯ ಚಂದ್ರಗ್ರಹದ ಬೀಜಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಬೀಜಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಇದರ ಜೊತೆಗೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.